ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದಷ್ಟು ಅನಾಥ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣವನ್ನ ಇದೀಗ ಅನಾಮಿಕನ ದೂರಿನ ಅನ್ವಯ ಎಸ್ಐಟಿ ತನಿಖೆಗೆ ಒಪ್ಪಿಸಲಾಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಈಗಾಗಲೇ 3 ದಿನಗಳು ಕಳೆದಿದ್ದು ತನಿಖೆ ಕೂಡ ಚುರುಕುಗೊಂಡಿದೆಯಂತೆ. ಹೌದು, ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿದ್ದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೂತಿಡಲಾಗಿದೆ ಅನ್ನೋ ಶವಗಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಮಹಿಳೆಯರ ಶವನ, ಯುವತಿಯರ ಶವನ ಅಥವಾ ಯುವಕರ ಶವನ, ಪುರುಷರ ಶವನ ಅನ್ನುವಂತಹ ಒಂದಷ್ಟು ಅಪ್ಡೇಟ್ಸ್ ಇವಾಗ ಹೊರಗಡೆ ಬರ್ತಾ ಇದೆ. ಅನಾಮಿಕ ವ್ಯಕ್ತಿಯನ್ನ ಕರೆಸಿ ಇದೀಗ ತನಿಖಾಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ದು, ಜೊತೆಗೆ FIRಗಳು ದಾಖಲಾಗಿರ್ತವಲ್ಲ, ಈ ಹಿಂದೆ ದಾಖಲಾಗಿರ್ತಕ್ಕಂಥ ಪ್ರಕರಣಗಳ ಪಟ್ಟಿಯನ್ನ SIT ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಗೂಢವಾಗಿರ್ತಕ್ಕಂಥ ಈ ಒಂದು ಹತ್ಯಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ SIT ತನಿಖಾ ತಂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಅಂತ ಹೇಳಬಹುದು. ಈಗಾಗಲೇ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಲ್ಲಿ ದಾಖಲಾಗಿರ್ತಕ್ಕಂಥ ಅಂದ್ರೆ ಈ ಹಿಂದೆ ಕಳೆದ 20 ದಶಕಗಳಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದರ ಜೊತೆಗೆ ಅನಾಮಿಕ ವ್ಯಕ್ತಿಯನ್ನ ಕರೆಸಿ ಆತನಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೂಡ ಪಡ್ಕೊಂಡಿದ್ದಾರೆ. ಹೌದು, SIT ತನಿಖಾಧಿಕಾರಿಗಳ ತಂಡ ಆ ವ್ಯಕ್ತಿಯನ್ನ ಕರೆಸಿದ್ದು, ಆ ವ್ಯಕ್ತಿಯ ಜೊತೆ ಓರ್ವ ಹೆಂಗಸು ಹಾಗೆ ಓರ್ವ ಪುರುಷ ಬಂದಿದ್ದಂತೆ. ಅವರ ಜೊತೆ ಬಂದಂತಹ ಅನಾಮಿಕ ವ್ಯಕ್ತಿ SIT ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ತನಗೆ ಗೊತ್ತಿರತಕ್ಕಂಥ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಈಗ ಬಂದಿರತಕ್ಕಂಥ ಹೊಸ ಅಪ್ಡೇಟ್. ಹೌದು, ಆ ವ್ಯಕ್ತಿಯನ್ನ ತನಿಖಾಧಿಕಾರಿಗಳು ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿನ್ನ ಹೆಸರೇನು, ನೀನು ಈ ಹಿಂದೆ ಏನು ಕೆಲಸ ಮಾಡ್ತಿದ್ದೆ, ಎಲ್ಲಿದ್ದೆ, ಇಷ್ಟು ದಿನದವರೆಗೂ ನೀನು ಯಾರ ಆಶ್ರಯದಲ್ಲಿದೆ, ಈ ಮೊದಲು ಏನು ಕೆಲಸ ಮಾಡ್ತಿದ್ದೆ, ಈಗ ಏನು ಕೆಲಸ ಮಾಡ್ತಿದ್ಯಾ, ಈಗ ನೀನು ಥಟ್ ಅಂತ ಬಂದ್ಬಿಟ್ಟು ಈ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರ, ಹಿಂದಿನ ಒಂದು ಕೈವಾಡ ಯಾರ್ದಿದೆ, ಯಾರ್ದಾದ್ರೂ ಕೈವಾಡ ಇದೆಯಾ, ಇಷ್ಟು ದಿನ ಯಾರು ನಿನಗೆ ಬೆದರಿಕೆಯನ್ನ ಹಾಕ್ತಿದ್ರು, ಯಾರ ಒಂದು ಭಯದಿಂದ ಇಷ್ಟು ದಿನ ಸುಮ್ಮನೆ ಇದ್ದೆ, ಈ ಒಂದು ರೀತಿಯ ಒಂದಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಅನಾಮಿಕ ವ್ಯಕ್ತಿ ಸಮರ್ಥವಾಗಿ ಉತ್ತರವನ್ನ ಕೊಟ್ಟಿದ್ದಾನೆ. ಆ ನಂತರ ನೀನು ಹುಟ್ಟಿಟ್ಟಿರ್ತಕ್ಕಂಥ ಶವಗಳು ಮಹಿಳೆಯರದ, ಪುರುಷರದ ಅಥವಾ ಚಿಕ್ಕ ಮಕ್ಕಳದ ಅಂದ್ರೆ ಸ್ಕೂಲು ಕಾಲೇಜಿಗೆ ಹೋಗ್ತಕ್ಕಂಥ ಯುವತಿಯರದ, ಹೆಣ್ಮಕ್ಳದ ಏನು ಅಂತ ಅನ್ಬಿಟ್ಟು ಕೇಳಿದ್ದಾರೆ. ಅದರ ಜೊತೆಗೆ 2010ರಲ್ಲಿ ಒಂದು ಪ್ರಕರಣ ನಡೆದಿರುತ್ತೆ. ಸ್ಕೂಲ್ಗೆ ಹೋಗಿರ್ತಕ್ಕಂಥ ಹುಡುಗಿ ನಾಪತ್ತೆಯಾಗಿ ಶವವಾಗಿ ಪತ್ತೆಯಾಗ್ತಾಳೆ. ಅದ್ರ ಜೊತೆಗೆ ಕಾಲೇಜ್ಗೆ ಹೋಗ್ತಕ್ಕಂಥ ಒಂದು ಯುವತಿ ಕೂಡ ನಾಪತ್ತೆಯಾಗಿ ಶವವಾಗಿ ಪತ್ತೆಯಾಗಿರ್ತಾಳೆ. ಸೊ ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ 2 ಹೆಣ್ಮಕ್ಳು ಶವವನ್ನ ಏನಾದ್ರೂ ನೀನು ಹೂತಿಟ್ಟಿದ್ಯಾ, ಇದ್ರ ಬಗ್ಗೆ ನಿನ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಾ, ಅದ್ರ ಜೊತೆಗೆ ಆ ಶವಗಳು ನಿನ್ನ ಹೂತಿಡಕ್ಕೆ ಹೇಳ್ತಿದ್ರಲ್ಲ, ಅಂತ ಟೈಮಲ್ಲಿ ಯಾವ ರೀತಿ ಪತ್ತೆ ಆಗ್ತಿದ್ವು ಆ ಶವಗಳು, ಆ ದೈಹಿಕವಾಗಿ ಹಲ್ಲೆ ಆಗಿದೆ ಅನ್ನೋದೇನಾದ್ರೂ ಗೊತ್ತಾಗ್ತಿತ್ತ, ದೇಹದ ಮೇಲೆ ಏನಾದ್ರೂ ಗುರುತುಗಳು ಇರ್ತಿತ್ತ, ಯಾವ ರೀತಿ ಆ ಶವಗಳು ನಿನ್ ಕಣ್ಮುಂದೆ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೇಳಿದ್ದಾರೆ. ಜೊತೆಗೆ ಯಾರು ನಿನ್ಗೆ ಆ ಶವಗಳನ್ನ ಹೂತಿಡಲಿಕ್ಕೆ ಹೇಳ್ತಿದ್ರು, ಯಾಕೆ ಈ ಪ್ರಕರಣಗಳನ್ನ ಮುಚ್ಚಾಕಕ್ಕೆ ಹೇಳ್ತಿದ್ರು, ಇದ್ರ ಬಗ್ಗೆ ನಿನ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಆ ಅನಾಮಿಕ ವ್ಯಕ್ತಿಯನ್ನ ಕ್ವಶನ್ ಮಾಡಿದ್ದಾರೆ SIT ಅಧಿಕಾರಿಗಳು. ಸೊ ಎಲ್ಲಾ ವಿಚಾರಗಳಿಗೂ ಕೂಡ ಅನಾಮಿಕ ವ್ಯಕ್ತಿ ಉತ್ತರವನ್ನ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು ತನಿಖೆ ಕೂಡ ಚುರುಕುಗೊಳ್ತಿದೆಯಂತೆ. ಸೊ ಈಗ ಆ ಒಂದು ಹೂತಿಟ್ಟಿರ್ತಕ್ಕಂಥ ಶವಗಳ ಒಂದು ಪತ್ತೆಯನ್ನ ಮಾಡಿಬಿಟ್ಟು ಆ ಶವಗಳನ್ನ ಹೊರಗಡೆ ತಂದು ಮೊದಲು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಮರಣೋತ್ತರ ಪರೀಕ್ಷೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅಸ್ಥಿ ಪಂಜರ ಇರಬಹುದು, ತಲೆಬುರುಡೆ ಇರಬಹುದು, FSSI ಇರಬಹುದು, ಈ ಎಲ್ಲ ಒಂದು ಏನೆಲ್ಲ ಪ್ರೊಸೀಜರ್ಗಳಿದೆ ಅಲ್ಲ, ಅಂದ್ರೆ ಅಸ್ಥಿ ಪಂಜರ ಆದ್ಮೇಲೆ ಏನೆಲ್ಲ ಪ್ರೊಸೀಜರ್ಗಳು ಮಾಡಬಹುದು ಆ ಎಲ್ಲ ಪ್ರೊಸೀಜರ್ಗಳಿಗೆ ಒಂದು ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಆ ಆಸ್ಪತ್ರೆಯಲ್ಲಿ ಅಸ್ಥಿ ಪಂಜರದ ಚೆಕ್ ಅನ್ನ ಮಾಡ್ತಾರೆ, ತಲೆಬುರುಡೆಗಳ ಚೆಕ್ ಅನ್ನ ಮಾಡ್ತಾರೆ. ಅದಾದ ನಂತರ ಏನಾದ್ರೂ ರೀಸೆಂಟ್ ಆಗಿ ಅಂದ್ರೆ ಯಾವ ಪ್ರಕರಣಗಳಿಗೆ ಅದು ಹೋಲಿಕೆ ಆಗ್ತಿದೆ ಆ ಶವ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರ ಸಂಬಂಧಪಟ್ಟವ್ರ ಮನೆಯವ್ರನ್ನ ಕರೆಸಿ ಅವ್ರದ ಒಂದು DNA ಅನ್ನ ತೆಗೆದುಕೊಂಡು DNA ಟೆಸ್ಟ್ ಅನ್ನ ಮಾಡ್ತಾರೆ. DNA ಟೆಸ್ಟ್ ಅಲ್ಲಿ ಪಕ್ಕ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಆ ಶವ ಯಾರ್ದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈ ರೀತಿ ಒಂದಷ್ಟು ಪ್ರೊಸೀಜರ್ಗಳನ್ನ ಮಾಡ್ತಾರೆ. ಸೊ SIT ತನಿಖಾಧಿಕಾರಿಗಳ ತಂಡದ ಜೊತೆಗೆ ವೈದ್ಯರ ಒಂದು ಸಲಹೆ ಸೂಚನೆ ಹಾಗೆ ಅವರ ಒಂದು ಭಾಗವಹಿಸುವಿಕೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. SIT ಅಧಿಕಾರಿಗಳ ಜೊತೆಗೆ ಅವರು ಕೂಡ ಭಾಗವಹಿಸಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಅಂಶಗಳು ಅಡಗಿದೆ, ಏನೆಲ್ಲ ಮುಚ್ಚಿ ಹೋಗಿದೆಯಲ್ಲ ಅದೆಲ್ಲವನ್ನು ಕೂಡ ಹೊರಗಡೆ ಎಳಿಬಹುದು. ಇದರ ಜೊತೆಗೆ ಆ ಅನಾಮಿಕ ವ್ಯಕ್ತಿ ಈ ಹಿಂದೆ ಅರಣ್ಯ ಇಲಾಖೆ ಹಾಗೆ 1-2 ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತಾರೆ, ಈ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿದ್ನ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ನಡೆದಾದ್ಮೇಲೆ ಅಸಲಿಗೆ ಏನ್ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.